ಸಿದ್ಧಗಂಗಾ ಮಠದಲ್ಲಿ ಪ್ರತಿನಿತ್ಯ ದಾಸೋಹ ನಡೆಯುತ್ತೆ. ಇಂದಿಗೂ ಮಠದಲ್ಲಿ ಅನ್ನ ದಾಸೋಹ ನಡೆಯುತ್ತೆ. ಅದಕ್ಕೆ ದರ್ಶನ್ ಸಹಾಯ ಹಸ್ತ ಚಾಚಿದ್ದಾರೆ. ಪ್ರತಿ ತಿಂಗಳು 200 ಕೆಜಿ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆಯನ್ನ ಮಠಕ್ಕೆ ನೀಡೋಕೆ ಮುಂದಾಗಿದ್ದಾರೆ. ದರ್ಶನ್ ಸೈಲೆಂಟ್ ಆಗಿ ಮಾಡ್ತಿರೋ ಈ ಕೆಲಸ ಯಾರಿಗೂ ಗೊತ್ತಿಲ್ಲ. ದರ್ಶನ್ ಈ ಸಹಾಯವನ್ನ ಬಹಳ ವರ್ಷಗಳಿಂದ, ಅಂದರೆ ಶ್ರೀಗಳು ಬದುಕಿರುವಾಗಿನಿಂದಲೂ ಈ ಸಹಾಯ ಮಾಡ್ತಿದ್ದಾರೆ. ಆದರೆ ದರ್ಶನ್ ಎಡಗೈಲಿ ಮಾಡೋ ಸಹಾಯ ಬಲಗೈಗೆ ಗೊತ್ತಾಗದಂತೆ ನೋಡಿಕೊಳ್ಳೋದೇ ಇಷ್ಟೇ. ತಮ್ಮ ಸುತ್ತಮುತ್ತಲಿರೋ ಸ್ನೇಹಿತರಿಗೆ, ಮಕ್ಕಳಿಗೆ, ಜನರಿಗೆ ಸಹಾಯ ಮಾಡುವುದು ಮಾತ್ರವಲ್ಲದೆ ಪ್ರಾಣಿ, ಪಕ್ಷಿ ಹಾಗೂ ಪರಿಸರದ ಮೇಲೆ ವಿಶೇಷ ಕಾಳಜಿ ಹೊಂದಿದ್ದಾರೆ ದರ್ಶನ್. ಮೈಸೂರಿನ ಮೃಗಾಲಯದಲ್ಲಿ ಪ್ರಾಣಿಗಳನ್ನ ತಾವು ದತ್ತು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ಸ್ನೇಹಿತರಿಗೂ ದತ್ತು ಪಡೆಯುವಂತೆ ಮನವಿ ಮಾಡಿದ್ರು. ಅದಷ್ಟೇ ಅಲ್ಲದೆ ಕಾಡಿನಲ್ಲಿ ಕೆಲಸ ಮಾಡುತ್ತಿದ್ದ ಅದೆಷ್ಟೋ ಸಿಬ್ಬಂದಿಗೆ ಅವರ ಮೇಲಿದ್ದ ಸಾಲದ ಹೊರೆಯನ್ನು ಕೂಡ ನೀಗಿಸಿದ್ದಾರೆ ದರ್ಶನ್. ದಾಸೋಹ, ದಾನ, ಸಹಾಯ ಯಾವತ್ತೂ ಮತ್ತೊಬ್ಬರಿಗೆ ಗೊತ್ತಾಗಿ ಸುದ್ದಿಯಾಗಬಾರದು ಅನ್ನೋದು ಈ ತಾರೆಯ ಆಶಯ. ಆದರೆ ನಾವು ಈ ಸುದ್ದಿಯನ್ನ ಬಿತ್ತರಿಸುತ್ತಿರುವುದರ ಹಿಂದಿದೆ ಒಂದು ಒಳ್ಳೆಯ ಆಶಯ.